ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಒಳ್ಳೆ ಒಂದು ರೆಸಿಪಿಯೊಂದಿಗೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ. ಇದು ಊಟಕ್ಕೆ ಹಾಗೆ ಟೀ ಕಾಫಿ ಜೊತೆಗೆ ಹಾಗೆ ಕೂಡ ತಿನ್ನಲಿಕ್ಕೂ ಚೆನ್ನಾಗಿರ್ತೈತೆ. ನಾನು ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಹಾಗೆ ಒಂದು ಬೌಲ್ ಕಡಲೆಬೇಳೆ ತೊಗೊಂಡು ಒಂದು 2-3 ಅವರ್ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಡೋದನ್ನು ಈ ಬಸಿ ಹಾಕಿ ಅದರಲ್ಲೇ ಒಂದು 5 ನಿಮಿಷ ಬಸಿ ಹಾಕಿಬಿಟ್ಟು ಸ್ವಲ್ಪ ನೀರೆಲ್ಲ ಡ್ರೈ ಆಗೋ ಥರ ಒಂದು 5 ನಿಮಿಷ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಒಂದು ಜಾರಿಗೆ ತೊಗೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು, ಒಂದು 4 ಲವಂಗ, 1-2 ಪೀಸು ಚಕ್ಕೆ, ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಬೇಕು. ಇದಿಷ್ಟನ್ನು ಹಾಕ್ಕೊಳ್ಳೋದ್ರಿಂದ ವಡೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಾಗೆ ಘಮ ಕೂಡ ಕೊಡುತ್ತೆ. ನಾನು ಶುಂಠಿನ ಹಾಗೆ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಜೊತೆಗೆ. ಚಕ್ಕೆ ಮತ್ತು ಲವಂಗನ ಸ್ವಲ್ಪ ಜಬ್ಬಿಟ್ಟು ಹಾಕ್ಕೊತಾನೆ. ಇಲ್ಲಿ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಲವಂಗ ಮತ್ತು ಚಕ್ಕೆ ಶುಂಠಿಯಲ್ಲೂ ಕೂಡ ಖಾರ ಇರುತ್ತೆ, ಹಾಗಾಗಿ ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಹಾಕ್ಕೊಬೋದು. ಇಲ್ಲ ಹಸಿಮೆಣ್ಸಿನ್ಕಾಯಿ ರುಬ್ಬಕ್ಕೆ ಹಾಕ್ಕೊಳ್ಳಲ್ಲ ಅಂದರೂ ಈರುಳ್ಳಿ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಬೋದು. ನಾನಿಲ್ಲಿ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಏನು ಮಾಡಬೇಕು ಅಂದರೆ ಒಂದು ಆಫ್ ಮಾಡಿಬಿಟ್ಟು ತರಿಯಾಗಿ ರುಬ್ಕೊಬೇಕು. ತುಂಬ ನೈಸಾಗಿ ರುಬ್ಕೊಬಾರ್ದು. ಸ್ವಲ್ಪ ಒಂದೊಂದು ಕಾಳು ಕೂಡ ಸಿಗುತ್ತೆ, ಅರ್ಧ ಕಾಳು ಒಂದೊಂದು ಕಾಳು ಥರ ಸಿಗೋ ಥರ ಆಫ್ ಮಾಡಿ ಮಿಕ್ಸಿಗೆ ಹಾಕ್ಕೊಬೇಕು. ಹಾಗಿದ್ರೆ ಕಡಲೆಬೇಳೆ ವಡೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ನೈಸಾಗಿ ರುಬ್ಬಿದ್ರೆ ಏನಾಗುತ್ತೆ, ಕಡಲೆ ಹಿಟ್ಟಿನ ವಡೆ ಎಲ್ಲ ಬರುತ್ತಲ್ಲ ಆ ಥರ ಆಗುತ್ತೆ. ಹಾಗಾಗಿ ದಪ್ಪ ರುಬ್ಕೊಬೇಕು. ಅದನ್ನ ಒಂದು ಬೌಲಿಗೆ ಎತ್ತಿಟ್ಕೊಂಡ್ರಾಯ್ತು. ಇವಾಗ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ದಪ್ಪ ಈರುಳ್ಳಿ ಇದ್ರೆ ಏನಾಗುತ್ತೆ, ನಾವೀಗ ತಟ್ತೀವಲ್ಲ ತೆಳು ತಟ್ಟಕ್ಕೆ ಬರೋಲ್ಲ, ದಪ್ಪನೇ ತಟ್ಟಬೇಕಾಗುತ್ತೆ. ದಪ್ಪ ತಟ್ಟಿದ್ರೆ ಒಳಗಡೆ ಬೇಯಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವು ಸೊಪ್ಪು ಎರಡನ್ನೂ ಚಿಕ್ಕದಾಗಿ ಸೇರಿಸ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೊಬೋದು. ಹಾಗೆ ಇಲ್ಲಿ ನಾವು ಒಂದು ಸ್ಪೂನಷ್ಟು ಮಾತ್ರ ಕಡಲೆ ಹಿಟ್ಟು ಸೇರಿಸ್ಕೊತಾನೆ, ಯಾಕೆಂದರೆ ನಾವು ಹಿಂಗೆ ತಟ್ತೀವಲ್ಲ ಅದು ಸರಿ ಬರಲಿ ಅಂತಂದು. ಚಿಟಕಿ ಇಷ್ಟೇ ನೋಡಿ, ಸೋಡಾ ಹಾಕ್ತಿರೋನು ಕೂಡ ಮಾಡ್ಬೋದು. ನಾನು ಚೂರು ಕ್ರಿಸ್ಪಿ ಬರಲಿ ಅಂತ ಒಂದು ಚಿಟಕಿ ಅಂದರೆ ಇಷ್ಟೇ ಮಾತ್ರ ಸೋಡಾ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಬಾರ್ದು. ಹಾಕೊಂಡ ತಕ್ಷಣ ಇದಿಷ್ಟು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಏನಿದೆ ಅದು ಸರಿ ಹೊಂದೋ ಥರ ಈ ಥರ ಕೈಯಲ್ಲೇ ಚೆನ್ನಾಗಿ ಕಿವುಚ್ಬಿಟ್ಟು ಸರಿ ಮಾಡ್ಕೊಬೇಕು. ಈ ಟೈಮಲ್ಲಿ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಚಿಕ್ಕದಾಗಿ ಸೇರಿಸ್ಕೊಬೋದು. ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ನಲ್ಲ, ನಿಮಗೆ ಬಾಯಲ್ಲೇ ಸ್ವಲ್ಪ ಸಿಗಬೇಕು ಚಿಕ್ಕದಾಗಿ ಖಾರ ಅಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕೂಡ ಹೆಚ್ಚು ಹಾಕ್ಕೊಬೋದು. ಹಾಗೆ ಈಗ ನಾನು ತಟ್ತಾ ಇದ್ದೀನಿ. ಒಂದು ಪ್ಲೇಟ್ ಹಿಡ್ಕೊಂಬಿಟ್ಟು ಈ ರೀತಿಯಾಗಿ ಪ್ಲೇಟಲ್ಲೇ ತಟ್ತಾ ಇದ್ದೀನಿ ಕೈಯಲ್ಲಿ. ಬೇಕಾದ್ರೆ ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೋ ಅದರಲ್ಲಿ ತಟ್ಬೋದು. ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ತುಂಬ ತೆಳುವಾಗಿ ತಟ್ತಾಯಿದ್ದೀನಿ. ದಪ್ಪ ಎಲ್ಲ ತಟ್ತಾಯಿಲ್ಲ, ಒಂದೇ ಸಮಾನೇ ತಟ್ತಾಯಿದ್ದೀನಿ. ಮಧ್ಯದಲ್ಲಿ ದಪ್ಪ ಸೈಡಲ್ಲೆಲ್ಲ ತೆಳು ತಟ್ಟಿದರೆ ಸೈಡಲ್ಲೆಲ್ಲ ಬೆಂದೋಗ್ಬಿಡುತ್ತೆ. ಮಧ್ಯದಲ್ಲಿ ಹಾಗೆ ದಪ್ಪ ಇರುತ್ತೆ, ಗಟ್ಟಿಯಾಗಿ ಬೆಂದಿರಲ್ಲ. ಹಂಗಾಗಿ ಫುಲ್ಲು ಒಂದೇ ಸಮ ನೀಟಾಗಿ ತಟ್ಟಬೇಕು ಈ ಥರ ಹಾಕ್ಕೊಂಡು ಪ್ಲೇಟಲ್ಲಿ. ಹಾಗಾಗಿ ಚೆನ್ನಾಗಿ ಬೇಯುತ್ತೆ. ಇದು ಹಾಕಿದ ತಕ್ಷಣ ಹೈ ಫ್ಲೇಮಲ್ಲಿ ಹಿಡ್ಕೊಬೇಕು. ಒಂದು ಸ್ವಲ್ಪ ಕೆಂಪು ಆಯಿತು ಅಂದ ತಕ್ಷಣ ಮೀಡಿಯಮ್ಮಾಗಿ ಹಿಡ್ಕೊಬೇಕು. ಮೀಡಿಯಮ್ ಹಿಡ್ಕೊಂಡ ತಕ್ಷಣ ಲಾಸ್ಟಲ್ಲಿ ಪದೇ ತಿರುಗಿಸ್ತಾನೆ ಇರಬೇಕು. ಹಾಗೇ ಬಿಟ್ಟರೆ ಅದೇನಾಗುತ್ತೆ, ಬೆಂದಿರುತ್ತಲ್ಲ ಈರುಳ್ಳಿದೆಲ್ಲ ಬೇಗ ಒಂಥರ ಸಿಹಿಸಿದಂಗೆ ಆಗುತ್ತೆ. ಲಾಸ್ಟಲ್ಲಿ ಹಾಗೆ ತಿರುಗಿಸ್ತಾ ಇರಬೇಕು. ಸ್ಟಾರ್ಟಿಂಗ್ ಏನು ನಾವು ಹಾಕ್ತೀವೋ ಅದನ್ನು ತಕ್ಷಣಕ್ಕೆ ತಿರುಗಿಸ್ಬಾರ್ದು, ಅದು ಮುರಿದೋಗೋದು ಚಾನ್ಸಸ್ ಇರುತ್ತೆ. ಹಂಗಾಗಿ ಸ್ವಲ್ಪ ಕೆಂಪಾದ ತಕ್ಷಣ ಈ ರೀತಿ ಪದೇ ತಿರುಗಿಸ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಈ ಥರ ಕಲರ್ ಕೂಡ ತುಂಬ ಚೆನ್ನಾಗೇ ಬಂದಿದೆ. ಹಾಗೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಂತ ಒಳಗಡೆಲೆ ಬೇಯಲ್ಲ. ನೋಡಿ ನಾನಿಲ್ಲಿ ಮತ್ತೆ ಒಂದು ಸಾರಿ ಬಾಳೆ ಎಲೆಯಲ್ಲಿ ಹಾಕ್ತಾಯಿದ್ದೀನಿ. ತಕ್ಷಣಕ್ಕೆ ತಿರುಗಿಸ್ಬಾರ್ದು, ತಿರುಗಿಸಿದ್ರೆ ಏನಾಗುತ್ತೆ ಅದು ಮುರಿದೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಕಲರ್ ಬಂದ ತಕ್ಷಣ ತಿರುಗಿಸ್ತಾ ಇರಬೇಕು. ನೋಡಿ ಮತ್ತೆ ಕೂಡ ಲಾಸ್ಟಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಹಿಡ್ಕೊಂಬಿಟ್ಟು ಈ ಥರ ಪದೇ ತಿರುಗಿಸ್ತಾ ಇರಬೇಕು. ಆಗಿದ್ಮೇಲೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವ ರೀತಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಮಾಡಿ. ತುಂಬ ಚೆನ್ನಾಗಿ ಹಾಗೆ ಕ್ರಿಸ್ಪಿಯಾಗಿ ಕೂಡ ಟೇಸ್ಟಾಗಿ ಬರುತ್ತೆ ಮಸಾಲೆ ವಡೆ ಅನ್ನೋದು. ಈಗ ನನಗೆ ತೋರಿಸ್ತಾ ಇದ್ದೀನಿ ಒಂದು ಮುರಿದ್ಬಿಟ್ಟು ಯಾವ ರೀತಿಯಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ. ನೋಡಿ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ, ಹಾಗೆ ಗರಿ ಆಗಿ ಕೂಡ ಬಂದಿತ್ತು. ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇತ್ತು ಮಸಾಲೆ ವಡೆ. ನೀವು ಒಂದ್ಸರಿ ಇದೇ ರೀತಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.